ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ವಿಸಿನಾಲೆ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ವಿಸಿನಾಲೆ ಕಾಮಗಾರಿ ಪರಿಶೀಲನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ವಿಸಿನಾಲೆ ಕಾಮಗಾರಿಯನ್ನು ಪರಿಶೀಲಿಸಿದರು. ಕಾಮಗಾರಿ ಪರಿಶೀಲಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ, ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಮಂದಗತಿಯಲ್ಲಿ ಸಾಗದೆ ಇದರ ಪರಿಣಾಮ ಮುಂಗಾರು ಬೆಳೆಗೆ ನೀರು ಹರಿಸುವ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ಶೀಘ್ರವೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಕಾಮಗಾರಿಯನ್ನ ಗುಣಮಟ್ಟದಲ್ಲಿ ನಡೆಸಿ ಶೀಘ್ರವೇ ಮುಂಗಾರು ಬೆಳೆಗೆ ಜೂನ್ ತಿಂಗಳಲ್ಲೇ ನೀರು ಹರಿಸುವಂತೆ ಒತ್ತಾಯಿಸಿದರು. ಕಳೆದ ಜನವರಿಯಿಂದ ಜೂನ್ವರೆಗೂ ಈ ಒಂದು ವಿಶ್ವೇಶ್ವರಯ್ಯ ಚಾನೆಲ್ನ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯ ವೀಕ್ಷಣೆಗೆ ಜಿಲ್ಲಾ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಜಿಲ್ಲಾ ಎಲ್ಲ ಮುಖಂಡರುಗಳು ಕೂಡ ಯಾವರು ಮದ್ದೂರು, ಮಳವಳ್ಳಿ, ಮಂಡ್ಯ ಭಾಗದ ಮತ್ತು ಶ್ರೀರಂಗಪಟ್ಟಣ ಭಾಗದ ಎಲ್ಲ ರೈತ ಸಂಘಟನೆ ಮುಖಂಡರುಗಳು ಕೂಡ ಈ ಒಂದು ಕಾಮಗಾರಿಯ ವೀಕ್ಷಣೆಗೆ ನೋಡೋದಕ್ಕೆ ಬಂದಿದ್ವಿ. ಇದನ್ನ ನೋಡ್ತಾ ಹಲವಾರು ಕಡೆ ನಾವು ಮುಂದೆನೂ ಬರಬೇಕಾದ್ರೆ ನೋಡ್ಕೊಂಡು ಬಂದ್ವಿ. ಹಲವಾರು ಕಡೆ ಕೆಲಸಗಳಾಗಿಲ್ಲ, ಪೂರ್ಣ ಆಗಿಲ್ಲ, ಕಳಪೆ ಕೆಲಸನೂ ಕೂಡ ಗುಣಮಟ್ಟದಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಮತ್ತೆ ಮುಂಗಾರು ಮಳೆ ಪ್ರಾರಂಭ ಆಗಿರೋದ್ರಿಂದ ಇವರು ನೀರು ಬಿಡ್ತಾರಾ ಅನ್ನೋದಕ್ಕೆ ಮತ್ತೊಂದು ಅನುಮಾನ ಆಗಿದೆ. ಯಾಕಂದ್ರೆ ಕಳೆದ ಜನವರಿಯಿಂದ ಜೂನ್ವರೆಗೆ ನಮಗೆ ಬೇಸಿಗೆ ಬೆಳೆಗೆ ನೀರು ಕೊಡದೆ ಈ ಸಾಕಷ್ಟು ಬೆಳೆಗಳು ಒಣಗಿವೆ ಮತ್ತು ಈಗಲೂ ಕೂಡ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಈಗ ಇವರು ನೀರನ್ನ ಬಿಡ್ತಾರೆ ಅನ್ನುವಂಥದ್ದು ಅನುಮಾನ ನಮ್ಮ ರೈತರಲ್ಲಿ ಕಾಡ್ತಾ ಇದೆ. ಕೂಡಲೇ ಈಗ ಏನು ಈ ಕಾಮಗಾರಿ ನಡೀತಾ ಇದೆ, ಈ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸಿ ರೈತರಿಗೆ ನೀರನ್ನ ಬಿಡುವಂಥದ್ದಾಗಬೇಕು. ಯಾಕಂದ್ರೆ ನಮ್ದು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಮಾನ್ಸೂನು ಕೂಡಲೇ ನಮಗೆ ಜೂನ್ ಜುಲೈಯಲ್ಲೇ ಇದನ್ನ ಪೂರ್ಣ ಕೆಲಸ ಮಾಡಿ ನಮಗೆ ನೀರು ಬಿಡುವಂಥದ್ದಾಗಬೇಕು ಅನ್ನುವಂಥ ಒತ್ತಾಯ. ಜೊತೆಗೆ ಏನೀಗ ಕಳಪೆ ಕಾಮಗಾರಿ ಇದೆ, ಈ ಒಂದು ಕಳಪೆ ಕಾಮಗಾರಿಯನ್ನ ಕೆಲವು ಕಡೆ ಎಲ್ಲ ಕುಸ್ತಿದೆ ಅಂತ ಹೇಳಿದ್ರು ರೈತರು. ನಮ್ಗೆ ಸಿಕ್ಕಂತ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಹೇಳಿದ್ರು, ಕೆಲವು ಕಡೆ ಕಬ್ಬಣನೇ ಹಾಕಿಲ್ಲ, ಕಾಂಕ್ರೀಟ್ ಮಾಡಿದ್ದಾರೆ, ಕೆಲವು ಕಡೆ ಇದನ್ನೇ ಕೆಲಸನೇ ಆಗಿಲ್ಲ, ಕೆಲವು ಕಡೆ ಮಣ್ಣು ಚೆನ್ನಾಗಿಲ್ದರ ಮಣ್ಣನ್ನು ಹಾಕಿ ಕುಸಿತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ಅದರಿಂದ ಇದನ್ನೆಲ್ಲವನ್ನು
ಒಂದು ರೀತಿಯಲ್ಲಿ ಯೋಚನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥದ್ದು ನಮ್ದೊಂದು ಒತ್ತಾಯ ಇದೆ. ಈ ಕಾಮಗಾರಿ ಬಗ್ಗೆ ಈ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ನಾನು ನಿಮ್ಗೆ ರೈತರಿಗೆ ಬೇಗ ನೀರು ಬಿಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿ ನನ್ನ ಈ ಸಂದರ್ಭದಲ್ಲಿ ಕೆಎಂ ದೊಡ್ಡಿ ರಾಮಲಿಂಗು, ಕೀಳಘಟ್ಟ ನಂಜುಂಡಯ್ಯ, ಹನ್ನೂರು ಮಹೇಂದ್ರ, ಸೋಸಿ ಪ್ರಕಾಶ್, ಕೆಜಿ ಉಮೇಶ್, ಕೆ ತಮ್ಮೇಗೌಡ, ಮರಿಸ್ವಾಮಿ ಹಾಗೂ ಇತರ ರೈತ ಮುಖಂಡರು ಉಪಸ್ಥಿತರಿದ್ದರು.